ದೇಶದ ಗಮನವನ್ನು ಸೆಳೆದಿದ್ದ ಸಿಗಂದೂರು ಸೇತುವೆ ಈಗ ಮತ್ತೊಂದು ಐತಿಹಾಸಿಕ ಪುಟ ಸೇರಲು ಮುಂದಾದಂತೆ ಕಾಣ್ತಾ ಇದೆ. ಈ ಕುರಿತು ಮಾಹಿತಿ ನೀಡಿರುವ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ, ಶರಾವತಿ ಹಿನ್ನೀರಿನಲ್ಲಿ ಈ ಹಿಂದೆ ಯುದ್ಧದಲ್ಲಿ ಬಳಕೆಯಾದ ಯುದ್ಧ ನೌಕೆಯನ್ನ ಪ್ರದರ್ಶನಕ್ಕಿಡಲು ಯೋಜನೆ ನಡೆಸಿದ್ದೇನೆ ಎಂದು ತಿಳಿಸಿದ್ದಾರೆ. ಶೀಘ್ರದಲ್ಲೇ ಸಂಬಂಧಪಟ್ಟ ಸಚಿವರ ಜೊತೆ ಮಾತುಕತೆ ನಡೆಸಿ ಈ ವಿಚಾರದ ಕುರಿತು ಮನವಿ ಮಾಡ್ತೇನೆ. ಶಿವಶರಣರ ನಾಡು ಶಿವಮೊಗ್ಗವನ್ನ ಪ್ರವಾಸಿ ತಾಣವನ್ನಾಗಿ ಮಾಡುವುದು ಉದ್ದೇಶವಾಗಿದೆ ಎಂದು ಸಂಸದರು ಪ್ರತಿಕ್ರಿಯೆ ನೀಡಿದ್ದಾರೆ. ಯುದ್ಧದಲ್ಲಿ ಉಪಯೋಗಿಸಿದಂತ ಟ್ಯಾಂಕರ್ ಅನ್ನು ಕೂಡ ನಮಗೆ ಇಲ್ಲಿಗೆ ಕಳಿಸ್ಕೊಡುವಂತ ಪ್ರಯತ್ನ ಆಯಿತು. ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು, ಬರುವಂತ ದಿನದಲ್ಲಿ ನಾವು ಮತ್ತು ನಮ್ಮ ಹಿರೇಮಠ ಅವರು ಮಾತಾಡ್ಕೊಂಡಿದ್ದೀವಿ, ಪ್ಲಾನ್ ಮಾಡ್ತಾ ಇದ್ದೀವಿ. ಯುದ್ಧದಲ್ಲಿ ಉಪಯೋಗಿಸಿದಂಥ ಯಾವ್ದಾದ್ರು ನೌಕಾಪಡೆಗೆ ಸಂಬಂಧಪಟ್ಟಂತ ಹಡಗನ್ನ ಇಲ್ಲಿ ಬಳುವಳಿಯಾಗಿ ಇಲ್ಲಿ ಕೊಟ್ಟರೆ, ಅಲ್ಲಿ ನಮ್ಮ ಸಿಗಂದೂರು ಸೇತುವೆ ನಿರ್ಮಾಣ ಏನಾಗಿದೆ ಆ ಭಾಗದಲ್ಲಿ ಎಲ್ಲಾದರೂ ಅದನ್ನ ನಿಲ್ಲಿಸಿದರೆ ಅದೊಂದು ಟೂರಿಸಂ ಅಟ್ರಾಕ್ಟ್ ಆಗುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಯುವ ಜನತೆಗೆ ಯುದ್ಧದ ಇತಿಹಾಸವನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ಆ ಧೈರ್ಯ, ಇದು ದೇಶಾಭಿಮಾನ ಇದೆಲ್ಲದೂ ಕೂಡ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ರೀತಿ ಚಿಂತನೆ ಮಾಡಿ ಒಂದೊಂದನ್ನು ಕೂಡ ಇಲ್ಲಿ ತರಿಸ್ಕೊಳ್ಳುವಂಥ ಒಂದು ಪ್ರಯತ್ನ. ಆ ವಿಚಾರದಲ್ಲಿ ಎರಡರಲ್ಲೂ ಕೂಡ ರಾಜನಾಥ್ ಸಿಂಗ್ ಜಿ ಅವರ ಸಹಕಾರ. ಈಗ ಮೂರನೇದು ನೌಕಾಪಡೆಯಲ್ಲಿ ಉಪಯೋಗಿಸುವಂಥ ಹಡಗನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ನಾನು ಶಿವಮೊಗ್ಗ ಜನತೆ ಪರವಾಗಿ ನಾನು ನಾಳೆ ಡೆಲ್ಲಿ ಹೋದಾಗ ವಿನಂತಿಯನ್ನು ಕೂಡ ನಾನು ಕಳಿಸ್ಕೊಡ್ತೀನಿ. ಬರೋಂಥ ದಿನದಲ್ಲಿ ಅದನ್ನು ಕೂಡ ಸ್ವಾಗತ ಮಾಡುವಂಥ ದಿನಗಳು ಬರುತ್ತೆ. ಹಾಗೆ ಶಿವಮೊಗ್ಗ ಶಿವಶರಣರ ನಾಡು. ಇದು ಸ್ವತಂತ್ರ ಪೂರ್ವದಲ್ಲೇ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಂಥ ಗ್ರಾಮ ನಮ್ಮ ಮೈಸೂರು, ಶಿಕಾರಿಪುರ, ನಮ್ಮ ಶಿವಮೊಗ್ಗ ಜಿಲ್ಲೆ. ಇದಕ್ಕೆ ಇತಿಹಾಸದಂಥ ಕ್ಷೇತ್ರದಲ್ಲಿ ಈ ರೀತಿಯಂತ ಒಂದೊಂದು ವ್ಯಾಲ್ಯೂಯೇಟೆಡ್ ಆದರೆ ನಮ್ಮ ಯುವ ಜನತೆಗೆ ಪ್ರೇರಣೆಯ ಕಾರ್ಯಕ್ರಮ ಇದಾಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ವರ್ಷದ ಕೆಳಗೆ ಯುದ್ಧದಲ್ಲಿ ಉಪಯೋಗಿಸಿದಂಥ ಟ್ಯಾಂಕರ್ ಅನ್ನು ಕೂಡ ನಮಗೆ ಇಲ್ಲಿಗೆ ಕಳಿಸ್ಕೊಡ್ತೀವಿ.